ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತಾ ಇರಿ. ಇದೇ ಥರ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಿ, ಮೋಟಿವೇಶನ್ ಮಾಡ್ತಾ ಇರಿ. ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಗಳನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಲ್ಯಾಗ್ ಮಾಡೋದು ಬೇಡ, ವಿಡಿಯೋ ಇಡೀ ದಿನ ಏನಾಯಿತು ವ್ಲಾಗ್ಸ್ ಅಂತ ನೋಡ್ಕೊಂಬನ್ನಿ. ಪ್ರತಿದಿನ ನಮ್ಮ ಮನೇಲಿ ಮಾಡುವಂಥ ಒಂದು ಹೆಲ್ದಿ ಡ್ರಿಂಕ್ ಇದು. ಎಲ್ಲ ಥರದ ಡ್ರೈ ಫ್ರೂಟ್ಸ್, ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಬಳಸ್ಕೊಂಡು ನೀವು ಈ ಒಂದು ಶೇಕ್ನ ಮಾಡ್ಕೊಳ್ಬೋದು. ಇಡೀ ದಿನ ಎನರ್ಜೆಟಿಕ್ ಆಗಿರುತ್ತೆ. ರಾತ್ರಿನೇ ನೆನೆಸಿಡ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅಂಜೂರ ಮತ್ತು ಒಣ ಖರ್ಜೂರ, ಶೇಂಗಾ ಸ್ವಲ್ಪ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಚೆನ್ನಾಗಿ ನೆನೆದಿತ್ತು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಪಚ್ಚು ಬಾಳೆಹಣ್ಣು ಇಲ್ಲ ಏಲಕ್ಕಿ ಬಾಳೆಹಣ್ಣು, ನಾನು ಒಂದು ಏಲಕ್ಕಿ ಬಾಳೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಹುರುಗಡ್ಲೆನ ಹಾಕ್ಕೊಂಡು ಏನು ನೆನೆಯೋಕ್ಕಿಟ್ಟಿದ್ವೋ ಅದೇ ನೀರನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ನೋಡ್ತಾ ಇರ್ಬೋದು ಈಗ. ಸೊ ಇದಕ್ಕೆ ಬೇಕಂದರೆ ಸ್ವಲ್ಪ ಹಾಲು ಕೂಡ ಹಾಕೊಂಡು ಕುಡಿಬೋದು, ಇಲ್ಲ ಹಾಗೆ ಕೂಡ ಕುಡಿಬೋದು. ಸೊ ಹಾಲು ಹಾಕಿ ಮತ್ತೊಂದು ಸಲ ರುಬ್ಬಿದ್ರೆ ಒಂದು ಎನರ್ಜೆಟಿಕ್ ಆಗಿರುವಂಥ ಹೆಲ್ದಿ ಡ್ರಿಂಕ್ ರೆಡಿ ಆಗುತ್ತೆ. ಇದು ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ, ನಮ್ಮ ಹಸ್ಬೆಂಡ್ಗೆ ಪ್ರತಿದಿನ ಕೊಡುವಂಥ ಡ್ರಿಂಕ್ ಆಗಿರುತ್ತೆ. ರಾಗಿ ಗಂಜಿ ಜೊತೆಗೆ ರಾಗಿ ಗಂಜಿ ಮತ್ತು ಈ ಡ್ರಿಂಕು ಎರಡು ನಮ್ಮ ಮನೆಯಲ್ಲಿ ಕಾಮನ್ ಆಗಿರ್ತವೆ. ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಟೆ. ಬೆಳಗ್ಗೆ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿದೆ. ಸೊ ಹಾಗಾಗಿ ಏನು ಜಾಸ್ತಿ ಬೆಳಗ್ಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸ್ಕೂಲಿಂದ ಬಂದಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡೋಣ ಅಂಥೇಳಿ ಹೊರಡ್ತಾ ಇದ್ದೀನಿ. ಮಧ್ಯಾಹ್ನನೇ ಬರ್ತೀವಿ. ಈಗಲೂ ಇನ್ನು 29th ಸ್ವಲ್ಪ ಮಧ್ಯಾಹ್ನಕ್ಕೆ ಬರ್ತೀವಿ. ಅದಾದಮೇಲೆ ಫುಲ್ ಡೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಈಗ ಸ್ಕೂಲ್ ಕೂಡ ಮುಗೀತು, ಮನೆಗೆ ಬಂದೆ. ಇಲ್ಲಿಂದ ನನ್ನ ಮತ್ತೆ ರುಟೀನ್ ಕಂಟಿನ್ಯೂ ಆಗುತ್ತೆ ಆಫ್ಟರ್ನೂನಿಂದ. ಸೊ ಬನ್ನಿ ಏನೆಲ್ಲ ಆಗತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ. ಈಗ ನಾನು ಬರ್ತಾನೆ ಕಬ್ಬಿನ ಜ್ಯೂಸ್ ತಗೊಂಬಂದಿದ್ದೆ. ಓಂಕಾರ್ಗೆ ನನಗೆ ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ. ಯಾಕಂದರೆ ನಾನು ಇವತ್ತು ಗುರುವಾರ ಉಪವಾಸ, ಹಾಗಾಗಿ ಸ್ವಲ್ಪ ಜ್ಯೂಸ್ ಆದರೂ ಕುಡಿಯೋಣ. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಏನು ಕುಡ್ದಿರಲಿಲ್ಲ. ಹಾಗಾಗಿ ಸ್ವಲ್ಪ ಕಬ್ಬಿನ ಹಾಲಾದರೂ ಕುಡಿಯೋಣ ಅಂತೇಳಿ ಕಬ್ಬಿನ ಹಾಲು ತಗೊಂಬಂದಿದ್ದೆ. ಕಬ್ಬಿನ ಜ್ಯೂಸು ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ ಇರೋವಂಥದ್ದು. ಸೊ 100 ರೂಪಾಯಿ 200 ರೂಪಾಯಿ ಕೊಟ್ಟು ಪೆಪ್ಸಿ, ಕೋಕೋ ಕೋಲಾ ಕುಡಿಯೋ ಬದಲಾಗಿ ಕಬ್ಬಿನ ಜ್ಯೂಸನ್ನ ಕುಡೀರಿ. ವಾರಕ್ಕೊಂದ್ಸಲನಾದರೂ ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾವು ಓಂಕಾರ್ ನಾನು ಇಬ್ಬರು ಸೇರಿ ಕಬ್ಬಿನ ಜ್ಯೂಸ್ ಕುಡಿತೀವಿ. Cheers! What next? ಗುರುವಾರ ನಾನು ತಪ್ಪದೆ ಪೂಜೆ ಮಾಡ್ತೀನಿ. ಯಾಕಂದರೆ ನಾನು ಅಪ್ಪಟ ರಾಯರ ಭಕ್ತಳು. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಒರೆಸಿ ತಲೆ ಸ್ನಾನ ಮಾಡಿಕೊಂಡು ಹೋಗಿದ್ದೆ. ಬಂದು ಸಾಯಂಕಾಲ ಪೂಜೆ ಮಾಡೋಣ ಅಂಥೇಳಿ. ಬೆಳಗ್ಗೆ ಮಳೆ ಬರುತ್ತೇನೋ ಅಂಥೇಳಿ ರಂಗೋಲಿ ಕೂಡ ಹಾಕಿರಲಿಲ್ಲ. ಸಂಜೆನೇ ಬಂದು ರಂಗೋಲಿ ಎಲ್ಲ ಹಾಕಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಏನೋ ಒಂಥರ ಮನಸ್ಸಿಗೆ ಖುಷಿ. ರಾಯರ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗಿದೆ ನನಗೆ. ಸೊ ನನ್ನ ನಂಬಿರೋರೆಲ್ಲ ನನ್ನ ಕೈ ಬಿಟ್ಟರು. ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಕ್ತಿಯಿಂದ ಪೂಜೆ ಮಾಡಿದರೆ, ಭಕ್ತಿಯಿಂದ ಭಗವಂತನ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದೇ ಆಗುತ್ತೆ. ಜನ ಕೈ ಬಿಟ್ಟಾಗಲೇ ಜನಾರ್ದನ ಕೈ ಹಿಡಿತಾರೆ ಅಂತ ಹೇಳ್ತಾರೆ. ಅದು ನನ್ನ ಜೀವನದಲ್ಲಿ ತುಂಬಾ ಸತ್ಯ ಅನಿಸುತ್ತೆ. ಸೊ ನಾನು ಆದಷ್ಟು ಈಗ ಜನಗಳಿಂದ ದೂರ ಇರೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಾಗಿ ನಾನು ಯಾರೊಟ್ಟಿಗೂ ಸೇರೋದಕ್ಕಾಗಲಿ ಅಥವಾ ಬೆರೆಯೋದಕ್ಕಾಗಲಿ ಇಷ್ಟಪಡಲ್ಲ. ಯಾಕಂದರೆ ಎಲ್ಲರೂ ನಮ್ಮಿಂದ ಉಪಯೋಗ ತಗೊಳ್ತಾರೆ. ಬಟ್ ನಮಗೆ ಅಂತ ಏನಾದರೂ ಕಷ್ಟಗಳು ಬಂದಾಗ ಯಾರೂ ನಮ್ಮ ಒಟ್ಟಿಗೆ ನಿಲ್ಲಲ್ಲ, ಅಥವಾ ನಮ್ಮ ಸಪೋರ್ಟಿಗೆ ಯಾರೂ ಬರೋದಿಲ್ಲ. ಜನ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಜನಕ್ಕಿಂತ ಜನಾರ್ದನ
ಮೇಲೆ ಜಾಸ್ತಿ ನಂಬಿಕೆ ಇಡ್ತೀನಿ. ಜನಗಳ ಜೊತೆ ಮಾತಾಡೋ ಟೈಮ್ ವೇಸ್ಟ್ ಮಾಡೋ ಸಮಯವನ್ನ ನಾನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆ ಶ್ಲೋಕವನ್ನ 108 ಬಾರಿ ಚಾಂಟಿಂಗ್ ಮಾಡ್ತೀನಿ. ಅವ್ರ ಜೊತೆ ನಾವು ಖಾಲಿ ಹರಟೆ ಹೊಡೆಯೋದಕ್ಕಿಂತ ಭಗವಂತನ ಮೊರೆ ಹೋದ್ರೆ, ಭಗವಂತನನ್ನ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ನಮ್ಮ ಇಷ್ಟಾರ್ಥಗಳು ಕೂಡ ಪ್ರಾಪ್ತಿ ಆಗ್ತವೆ ಅನ್ನೋದು ನನ್ನ ನಂಬಿಕೆ. ಸೊ ಈಗ ಪೂಜೆ ಕೂಡ ಆಯ್ತು, ರಾಯರ ಮಠಕ್ಕೆ ಹೋಗಿ ಬರ್ತೀನಿ. ಸರಿ ಬನ್ನಿ, ಇವಾಗ ರಾಘವೇಂದ್ರ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ. ಪ್ರತಿ ಗುರುವಾರ ನನಗೆ ಮಠಕ್ಕೆ ಹೋಗೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಸಾಮಾನ್ಯವಾಗಿ ಟೈಮ್ ಇದ್ದರೆ ಬೆಳಗ್ಗೆ ಮಾಡ್ತೀನಿ. ಸ್ವಲ್ಪ ಟೈಮ್ ಸಾಕಾಗಿಲ್ಲ ಅಂದರೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡ್ಕೋಬೇಕು. ಪ್ರತಿ ಗುರುವಾರ ತಲೆ ಸ್ನಾನ ಮಾಡ್ತೀನಿ. ಸೊ ಹಾಗಾಗಿ ಬೆಳಗ್ಗೆ ಟೈಮ್ ಸಾಕಾಗಿರಲಿಲ್ಲ, ಸಂಜೆನೇ ಬಂದು ಆರಾಮಾಗಿ ಕಾಮಾಗಿ ಪೂಜೆ ಗೀಜೆ ಮಾಡಿಕೊಂಡು ಇವಾಗ ಮಠಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ರಾಯರ ದರ್ಶನ ನೀವು ಮಾಡುವಂತ್ರಿ. ಇವಾಗ ಯಾವುದೇ ಒಂದು ಮಕ್ಕಳು ತಗೊಳ್ಳಿ, ದೊಡ್ಡವ್ರಿಗೆ ತಗೊಳ್ಳಿ, ಕ್ಯಾಲ್ಸಿಯಂ ಕೊರತೆ ಜಾಸ್ತಿ ಹೆಚ್ಚಾಗಿ ಕಂಡು ಬರುತ್ತೆ. ರೀಸನ್ ಏನಂದರೆ ನಾವು ಸರಿಯಾದ ರೀತಿಯಲ್ಲಿ ತರಕಾರಿ ಕಾಳುಗಳನ್ನು ಬಳಸೋದಿಲ್ಲ. ನಾವೆಲ್ಲ ಒಂಥರ ಸ್ಟೈಲಿಶ್ ಫುಡ್ಗೆ, ವೆಸ್ಟರ್ನ್ ಕಲ್ಚರ್ಗೆ ಅಡಿಕ್ಟ್ ಆದಂಗೆ ಆಗಿದ್ದೀವಿ. ನಮ್ಮ ಒಂದು ಇಂಡಿಯನ್ ಫುಡ್ಡಲ್ಲಿ ಹಲವಾರು ರೀತಿ ಬೆನಿಫಿಟ್ ಇದ್ರೂ ಕೂಡ ನಾವು ಅದನ್ನು ಹೆಚ್ಚಾಗಿ ತಿನ್ನಲ್ಲ. ಪಿಜ್ಜಾ, ಬರ್ಗರ್ ಇಂಥದ್ದೇ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಹಾಗಾಗಿ ರೀಸೆಂಟಾಗಿ ನನ್ನ ಮಗನಿಗೂ ಕೂಡ ಹುಷಾರು ತಪ್ಪಿತ್ತು. ಡಾಕ್ಟರ್ ಹೇಳಿದ್ದೇನೆಂದರೆ ಕ್ಯಾಲ್ಸಿಯಂ ಕಮ್ಮಿ ಇದೆ, ಸೊ ಕ್ಯಾಲ್ಸಿಯಂ ಬರಬೇಕು, ಒಂದು ಸಪ್ಲಿಮೆಂಟ್ ಅಂದರೆ ಮೆಡಿಷನ್ ತೊಗೊಳ್ಬೋದು ನೀವು ಅಂತ ಹೇಳಿದ್ರು. ಸದ್ಯಕ್ಕೆ ಮೆಡಿಷನ್ ಕೊಟ್ಟಿರಿ, ಬಟ್ ಫ್ಯೂಚರಲ್ಲಿ ಅವನಿಗೆ ಕ್ಯಾಲ್ಸಿಯಂ ಕೊರತೆ ಬರಬಾರ್ದು. ಅವನು ಅಂತಲ್ಲ, ಮನೇಲಿ ಯಾರಿಗೂ ಕ್ಯಾಲ್ಸಿಯಂ ಕೊರತೆ ಬರಬಾರ್ದು ಅಂದರೆ ಏನಾದರೂ ಫುಡ್ಡಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದಾ ಅಂತ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೇಳಿದಾಗ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಹುರುಳಿ ಕಾಳಲ್ಲಿ ಹೇರಳವಾದಂಥ ಕ್ಯಾಲ್ಸಿಯಂ ಇರುತ್ತಂತೆ. ಹುರುಳಿಕಾಳು ಸಾಮಾನ್ಯವಾಗಿ ಸಾಂಬಾರು ಪಲ್ಯ ಎಲ್ಲ ನಾವು ಮಾಡ್ತೀವಿ, ದೊಡ್ಡವ್ರು ತಿಂತೀವಿ, ಬಟ್ ಮಕ್ಕಳು ತಿನ್ನಲ್ಲ, ಮಕ್ಕಳಿಗೆ ಇಷ್ಟ ಆಗಲ್ಲ ಅದೆಲ್ಲ. ಹಾಗಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಆ ಕ್ಯಾಲ್ಸಿಯಂ ಕೊರತೆ ಕಂಡು ಬರುತ್ತೆ. ನನ್ನ ಮಗನೂ ಕೂಡ ಅಷ್ಟೇ, ನನ್ನ ಮಗ ಅಂತಲ್ಲ ಯಾವ ಮಕ್ಕಳಿಗೂ ಇವಾಗ ಸೊಪ್ಪು ತರಕಾರಿ ಇವೆಲ್ಲ ಇಷ್ಟ ಆಗದೆ, ಕಾಳು ಇವೆಲ್ಲ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಆಗ ನಾನು ಹೌದಲ್ವಾ ಹುರುಳಿಕಾಳು ಬೆಸ್ಟ್, ನಾವು ಮಾಡೇ ಮಾಡ್ತೀವಿ ಅಂತ. ಬಟ್ ಈ ಸಾಂಬಾರು ಪಲ್ಯ ನನ್ನ ಮಗ ತಿನ್ನದೇ ಇರೋ ಕಾರಣ ನಾವು ತುಂಬ ಚಿಕ್ಕವರಿದ್ದಾಗ ನಮಗೆ ಶೀತ ನೆಗಡಿ ಆದರೆ ನಮ್ಮ ಅಜ್ಜಿ ನಮಗೊಂದು ರೆಸಿಪಿ ಮಾಡೋರು ಯಾವಾಗಲೂ, ಹುರುಳಿ ಸಂಗಟಿ ಅಂತ. ಅದು ಒಳ್ಳೆ ಪಾಯಸದ ಥರ ಇರುತ್ತೆ, ಬೆಲ್ಲ ಹಾಕಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅದನ್ನು ಡೆಫಿನೆಟಾಗಿ ಕುಡಿತಾರೆ. ಅವ್ರ ಪಲ್ಯ ಸಾಂಬಾರು ಇದೆಲ್ಲ ತಿಂದಿಲ್ಲ ಅಂದರು ಈ ಹುರುಳಿ ಸಂಗಟಿ ಮಾಡಿಕೊಟ್ರೆ 100% ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಅದಕ್ಕೆ ನನಗೆ ಅದು ನೆನಪಾಗಿ ನನ್ನ ಮಗನಿಗೆ ಇವಾಗ ಕೋಲ್ಡ್ ಆಗಲಿ ಏನೇ ಆಗಿದ್ರು ಕೂಡ ವಾರಕ್ಕೆ ಒಂದ್ಸಲ ನಾನು ಆ ಹುರುಳಿ ಸಂಗಟಿನ ಮಾಡಿ ಕುಡಿಸ್ತೀನಿ. ಸೊ ಅದರಿಂದ ಅವನು ಕ್ಯಾಲ್ಸಿಯಮ್ಗೆ ಏನು ಕೊರತೆ ಇತ್ತು ಅದೆಲ್ಲ ಕಂಪ್ಲೀಟಾಗಿ ಈಗ ಹೋಗಿದೆ. ಅವ್ನಿಗೆ ಎಷ್ಟು ಬೇಕು ಅವನ ಏಜಿಗೆ ತಕ್ಕ ಹಾಗೆ ಅವ್ನಿಗೆ ಕ್ಯಾಲ್ಸಿಯಂ ಇದೆ. ಸೊ ಆ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಹೇಗೆ ಮಾಡೋದಂತ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳೇ ಅಂತಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕುಡಿಬೋದು. ಅಂದರೆ ನಮ್ಮ ಬಾಡಿಗೆ ನಾವು ದೊಡ್ಡವ್ರು ಏನು ಮಾಡ್ತೀವಿ, ಪಲ್ಯ ಸಾಂಬಾರು ತಿಂತೀವಲ್ವ, ನಮ್ಮ ಬಾಡಿಗೆ ಆ ಕ್ಯಾಲ್ಸಿಯಂ ಕಂಟೆಂಟ್ ಹೋಗುತ್ತೆ. ಬಟ್ ಮಕ್ಕಳು ತಿನ್ನದೇ ಇರೋವಂಥ ಮಕ್ಕಳಿಗೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ನೆಗಡಿ ಶೀತಕ್ಕಂತೂ ಇದು ರಾಮಬಾಣ ಅಂತ ಹೇಳ್ಬೋದು. ಹಳ್ಳಿಯವ್ರಿಗೆ ಇದು ಕ್ಯಾಲ್ಸಿಯಂಗೋಸ್ಕರ ಮಾಡ್ಬೇಕಂತ ಗೊತ್ತಿರಲ್ಲ, ಬಟ್ ಅವರು ಇದನ್ನು ಶೀತ ನೆಗಡಿ ಆದಾಗ ಖಂಡಿತ ಇದನ್ನು ಹಳ್ಳಿ ಕಡೆ ಮಾಡ್ತಾರೆ. ಅದು ನಮ್ಮ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ಸೊ ಈಗ ಆ ರೆಸಿಪಿನ ನೋಡ್ಕೊಂಬನ್ನಿ. ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ನಾನು ಇಲ್ಲಿ 1/4 kg ಹುರುಳಿಕಾಳನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಆಯಿಲ್ ಹಾಕಬಾರ್ದು, ಹಾಗೆ ಡ್ರೈ ಆಗಿ ಹುರ್ಕೊಳ್ಬೇಕು. ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಹುರುಳಿಕಾಳಲ್ಲಿ ಸಣ್ಣ ಪುಟ್ಟ ಕಲ್ಲಿರುತ್ತೆ, ಮೊದಲಿಗೆ ನೀವು ಅದನ್ನ ಚೆನ್ನಾಗಿ ಸೋದಿಸ್ಕೊಳ್ಳಿ. ಅದಾದ್ಮೇಲೆ ಹುರಿಯೋಕೆ ಇಟ್ಕೊಳ್ಳಿ. ಈ ರೀತಿ ಕಲರ್ ಚೇಂಜ್ ಆದಾಗ ಪರ್ಫೆಕ್ಟ್ ಆಗಿ ಹುರಿದಿದೆ ಅಂತ ಅರ್ಥ. ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಲ್ಲಿ ನಾನು ಇದನ್ನ ಪೌಡರ್ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಳ್ಳೋದಾದ್ರೆ ಮಿಲ್ ಕೂಡ ಮಾಡಿಸ್ಕೊಂಬರ್ಬೋದು. ನಾನು 1/4 kg ಮಾಡಿರ್ತೀನಲ್ವಾ, ಹಾಗಾಗಿ ಮನೆಯಲ್ಲೇ ನಾನು ಆದಷ್ಟು ಮಿಕ್ಸಿಯಲ್ಲೇ ಟ್ರೈ ಮಾಡಿರ್ತೀನಿ. ಈಗ ಇದನ್ನ ಸ್ವಲ್ಪ ತರಿ ಉಳಿದಿರುತ್ತೆ ಹಿಟ್ಟನ್ನ ಮಾತ್ರ ತಗೊಳ್ತೀನಿ. ಮತ್ತು ತರಿ ಉಳಿದಿದ್ನ ಇನ್ನೊಂದ್ಸಲ ಚೆನ್ನಾಗಿ ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ. ಸೊ ಈಗ ನಾನು
ಇಷ್ಟು ಹಿಟ್ಟು ಬಂದಿದೆ. ಈಗ ಇದರಿಂದ ನಾನು ಹುರುಳಿ ಸಂಗಟಿನ ಮಾಡ್ತೀನಿ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹುರುಳಿ ಸಂಗಟಿನ ಹಾಕೊಂಡು ಸ್ವಲ್ಪ ತಣ್ಣೀರು ಅಥವಾ ಉಗುರು ಬೆಚ್ಚಗೆ ನೀರಲ್ಲಿ ಇದನ್ನ ನಾವು ಹೇಗೆ ರಾಗಿ ಗಂಜಿ ಅಥವಾ ಮಾಲ್ಟ್ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಇದನ್ನ ಕಲಿಸ್ಕೊಂಡ್ರೆ ಆಗತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಯಾವುದೇ ರೀತಿ ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಾದ ನಂತರ ಒಂದು 3 ಲೋಟ ಎಷ್ಟು ಜನಕ್ಕೆ ಬೇಕು, ಎಷ್ಟು ಜನಕ್ಕೆ ಮಾಡ್ಕೊಳ್ತೀರಾ ಆ ಕ್ವಾಂಟಿಟಿ ಮೇಲೆ ನೀರನ್ನ ಸೇರಿಸ್ಕೊಳ್ಳಿ. ನಾವು 3 ಜನ ಇರೋದ್ರಿಂದ ನಾವು 3 ಜನಕ್ಕೆ ಬೇಕಾದಷ್ಟು ಮಾತ್ರನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಶಾವಿಗೆ ಹಾಕೊಂಡು ಚೆನ್ನಾಗಿ ಶಾವಿಗೆ ಕುದಿಯೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು. ಈ ತರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಬೇಕಿದ್ರೆ ಸಕ್ಕರೆ ಹಾಕೊಳ್ಳೋರು ಸಕ್ಕರೆ ಹಾಕೋಬಹುದು, ನಾನು ಬೆಲ್ಲನೇ ಬಳಸ್ತೀನಿ ಹೆಚ್ಚಾಗಿ. ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಹಾಕೊಂಡಿದೀನಿ. ನೋಡಿ ಈ ತರ ಕುದೀತಾ ಇದೆ ಅಂದ್ರೆ ಶಾವಿಗೆ ಕೂಡ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬೆಂದಿದೆ. ಅದಾದ್ಮೇಲೆ ಕಲಸಿಟ್ಟಿರುವಂತಹ ಹುರುಳಿ ಕಾಳು ಹಿಟ್ಟನ್ನ ಸೇರಿಸಿ 1 ಬಿಟ್ಟು 2 ಕುದಿ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ಹುರುಳಿ ಸಂಗಟಿ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಹಾಲು ಕೂಡ ಸೇರಿಸ್ಕೋಬಹುದು, ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಷ್ಟು ಮಾಡ್ಕೊಂಡ್ರೆ ಇದು ನೆಗಡಿಗೆ ರಾಮಬಾಣ ಅಂತ ಹೇಳ್ಬೋದು. ತುಂಬಾನೇ ಕ್ಯೂರ್ ಆಗತ್ತೆ ಮತ್ತು ಕ್ಯಾಲ್ಸಿಯಂಗೆ ಒಂದು ಒಳ್ಳೆ ರೆಸಿಪಿ. ಮಕ್ಕಳು ತುಂಬಾ ಇಷ್ಟಪಟ್ಟು ಇದನ್ನ ಕುಡಿತಾರೆ, ಟ್ರೈ ಮಾಡಿ. ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಆಮ್ಲಾ ಜ್ಯೂಸ್ ರೆಡಿ ಆಗಿದೆ. ಈ ಜ್ಯೂಸ್ ನ ಒಂದು ಬೆನಿಫಿಟ್ ಏನಂದ್ರೆ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ ಅಂಡ್ ಇಮ್ಯುನಿಟಿನ ಜಾಸ್ತಿ ಬೂಸ್ಟ್ ಮಾಡುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ಇದನ್ನ ವಾರಕ್ಕೆ ಒಂದ್ಸಲ ಆದ್ರೂ ಈ ತರದ ಜ್ಯೂಸ್ ನ ಕುಡೀರಿ. ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಅಲ್ಲಿ ಒಂದು ಪಿಂಪಲ್ಸ್ ಇಲ್ಲ, ಮತ್ತೆ ನಂಗೆ ಬೇಗ ಹೇರ್ ಗ್ರೋತ್ ಆಗುತ್ತೆ ಅಂಡ್ ನಾನು ಕಟ್ ಮಾಡ್ತಾ ಇರ್ತೀನಿ. ಸೊ ನನಗೆ ಮೇಂಟೆನೆನ್ಸ್ಗೆ ಈಸಿ ಆಗ್ಲಿ ಅಂತ ನಾನು ಕಟ್ ಮಾಡ್ತಾ ಇರ್ತೀನಿ. ಬಟ್ ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾನು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒಂದ್ಸಲ ಆದ್ರೂ ನಾನು ಮಾಡ್ಕೊಳ್ತೀನಿ. ವೆರಿ ಸಿಂಪಲ್ ಮಾಡೋದು ಕೂಡ. ನೈಸರ್ಗಿಕವಾಗಿ ಮನೇಲಿ ಸಿಗುವಂತ ವಸ್ತುಗಳಿಂದ ನಾವು ಮಾಡ್ಕೊಳ್ಳೋದ್ರಿಂದ, ಪದಾರ್ಥಗಳಿಂದ ನಾವು ಮಾಡೋದ್ರಿಂದ ನಮ್ಮ ಒಂದು ನ್ಯಾಚುರಲ್ ಹೆಲ್ತ್ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಈ ತರ ಒಂದು ಆಮ್ಲಾ ಜ್ಯೂಸ್ನ ಕುಡಿತಾರೆ. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ 1 ಹಿಡಿಯಷ್ಟು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕರಿಬೇವು ತಿನ್ನೋದ್ರಿಂದ ಸೊ ನಮಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಮತ್ತೆ ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಒಂದು ಅರ್ಧ ಲೆಮನ್ನ ಹಿಂಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ಮುಳುಗುವಷ್ಟು ನೀರು ಹಾಕೊಂಡು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಫ್ಲೇವರ್ಗೆ ಖಾರವಾಗಿರ್ಲಿ ಅಂತ ಪೇಪರ್ ಕೂಡ ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ಪುದೀನ ಹಾಕೋಬಹುದು, ಶುಂಠಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬಹುದು. ನಾನು ಇಷ್ಟೇ ಸಿಂಪಲ್ ಆಗಿ ಈ ಒಂದು ಆಮ್ಲಾ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಕೇರ್ಗೆ ಮತ್ತೆ ಹೇರ್ ಗ್ರೋತ್ಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ಇದನ್ನ ವಾರಕ್ಕೆ ಒಂದ್ಸಲಿ ತಪ್ಪದೆ ನೀವು ಟ್ರೈ ಮಾಡಲೇಬೇಕು. ತುಂಬಾ ಕುಡಿಯೋಕೆ ಸ್ವಲ್ಪ ಒಗರೊಗರಾಗಿರುತ್ತೆ, ಬಟ್ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ ಇದೆ. ಇದನ್ನ ಟ್ರೈ ಮಾಡಿ. ಈಗ ನಾನು ಇದನ್ನ ಕುಡಿತೀನಿ. ಇವತ್ತಿನ ವ್ಲಾಗ್ಸ್ ಹೇಗಿತ್ತು ಅನ್ನೋದು ಪ್ರತಿಯೊಬ್ಬರು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ನಿಮ್ಗೆ ಏನು ಇಷ್ಟ ಆಗ್ತಾ ಇದೆ, ಏನು ಇಷ್ಟ ಆಗ್ತಿಲ್ಲ ಅಂತ ಹೇಳಿ. ಸೊ ಏನಾದರೂ ಚೇಂಜಸ್ ಮಾಡಬೇಕಾ ವ್ಲಾಗ್ಸ್ ಅಲ್ಲಿ ಅನ್ನೋದನ್ನು ಕೂಡ ನನಗೆ ನೀವು ಕಮೆಂಟ್ ಮಾಡ್ಬೋದು, ಸಜೆಷನ್ ಕೊಡ್ಬೋದು. ಏನಾದರೂ ಇಂಥದ್ದು ರೆಸಿಪಿ ಮಾಡಿ ಅಂತ ಹೇಳ್ಬೋದು. ನಿಮ್ಗೇನು ತೋಚುತ್ತೆ ಈ ಥರದ ಕ್ರಿಯೇಟಿವ್ ವಿಡಿಯೋ ಮಾಡಿ ಅಂತ ಕೇಳ್ಬೋದು. ನಿಮ್ಗೇನು ಅನಿಸುತ್ತೋ ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ ಥರದ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಲೈಫ್ ಏನಾಗಿದೆ ಅಂದರೆ ಒಂದು ಮನೆ, ಇನ್ನೊಂದು ಸ್ಕೂಲ್. ಯಾಕಂದರೆ ನನಗೆ ಬೇರೆ ಎಲ್ಲೂ ಹೋಗಿ ವ್ಲಾಗ್ಸ್ ಮಾಡೋ ಅಷ್ಟು ಸಮಯ ಖಂಡಿತ ಇಲ್ಲ. ಸದ್ಯದ ಮಟ್ಟಿಗೆ ನಾನು ಮನೆಯಲ್ಲೇ ವ್ಲಾಗ್ಸ್ಗಳನ್ನು ಮಾಡ್ತೀನಿ. ಮುಂದೆ ಬರೋ ದಿನಗಳಲ್ಲಿ ಖಂಡಿತ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಬೇರೆ ಬೇರೆ ಥರ ಡಿಫ್ರೆಂಟ್ ಆಗಿ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ವ್ಲಾಗ್ಸ್ಗಳನ್ನು ಮಾಡ್ತೀವಿ. ಸದ್ಯಕ್ಕೆ ಎಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಬರೀ ನಮ್ಮ ಮನೆ ವಿಡಿಯೋ ನಿಮಗೆ ಬರ್ತಾ ಇರುತ್ತೆ. ಇರೋದ್ರಲ್ಲೇ ಇನ್ಫಾರ್ಮೇಟಿವ್ ಆಗಿ ನಿಮಗೆ ಡಿಸಪಾಯಿಂಟ್ ಆಗದೆ ಇರೋ ಹಾಗೆ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ರೆ ಖಂಡಿತ ಒಳ್ಳೊಳ್ಳೆ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ತೀನಿ. ನನಗೆ ಕ್ರಿಯೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಒಳ್ಳೊಳ್ಳೆ ವ್ಲಾಗ್ಸ್ಗಳು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ. ಅದರ ಪ್ರಕಾರ ನಾನು ವ್ಲಾಗ್ಸ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.
ಸಬ್ಸ್ಕ್ರೈಬ್ ಆಗದೆ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಬ್ಲಾಗ್ ಬಗ್ಗೆ ನೀವು ಕಮೆಂಟ್ ಬರೀರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.